ಖಾರವಾಗಿ ಸಕ್ಕತ್ತಾಗಿದೆ. ಹೀರೆಕಾಯಿ ಮಸ್ಕಾಯಿ ಅಂತ ಹೇಳಿ ಕರೀತಾರೆ. ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸಖತ್ತಾಗಿರತ್ತೆ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನನ್ನ ಮಧ್ಯಾಹ್ನದ ಫುಡ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಏನಾದರೂ ಮಾಡ್ಕೊಂಡ್ಬಿಡೋಣ ಅಂತ ಅನ್ನಿಸ್ತು. ಅದಕ್ಕಾಗಿ ಹೀರೆಕಾಯಿ ಮಸ್ಕಾಯಿ ಮಾಡಿದ್ದೀನಿ. ಕೇಳಿದ್ದೀರಾ ಈ ಹೆಸರನ್ನ? ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನರಿಗೆ ಈ ಹೀರೆಕಾಯಿ ಮಸ್ಕಾಯಿ ಅಂದರೆ ಏನು ಅಂತ ಗೊತ್ತು. ಬಟ್ ಯಾರಿಗೆಲ್ಲ ಗೊತ್ತಿಲ್ವೋ ಅವ್ರಿಗೂ ಹೆಲ್ಪ್ ಆಗಲಿ, ಹೇಗಿದ್ರು ನಾನು ಮಾಡ್ತಾ ಇದ್ನಲ್ವಾ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೂಟ್ ಮಾಡಿದೆ. ನಾನು ಪ್ರಿಪೇರ್ ಮಾಡೋ ಅಡುಗೆಗಳೆಲ್ಲ ಅರ್ಧ ಗಂಟೆ ಒಳಗಡೆ ಮಾಡೋ ಅಂಥದ್ದೇ ಇರುತ್ತೆ. ಸೊ ಇದು ಕೂಡ ಅಷ್ಟೇ, ಜಸ್ಟ್ ಹಾಫ್ ಆನ್ ಅವರಲ್ಲೇ ಈ ಮೀಲ್ನ ರೆಡಿ ಮಾಡ್ಬೋದು. ಸೊ ನೋಡಿ, ತಡ ಮಾಡಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ. ಚಿಕ್ಕದಿತ್ತು ಅಂದರೆ 2 ತೊಗೊಳ್ಳಿ. ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ಒಂದು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಇದ್ರ ಸಿಪ್ಪೆ ಎಲ್ಲ ಹೆರ್ಕೊಂಡ್ಬಿಡ್ಬೇಕು. ಆದಷ್ಟು ಎಳೆದೇ ಇತ್ತು ಅಂದರೆ ಹೀರೆಕಾಯಿ ಸಾರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಿಪ್ಪೆ ಇರ್ದಾಗಿದೆ. ಈಗ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡೋಣ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆನ ತೊಳೆದು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಟ್ ಮಾಡಿರುವಂತಹ ಈರುಳ್ಳಿ, ಒಂದು 2 ಮೀಡಿಯಮ್ ಸೈಜ್ ಕಟ್ ಮಾಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. ಒಂದು 6 ಬೆಳ್ಳುಳ್ಳಿ ಹೆಸಲು, 4 ಹಸಿಮೆಣಸಿನ್ಕಾಯಿ ಖಾರಕ್ಕಾಗಿ. ಇನ್ನು ಇದಕ್ಕೆ ಖಾರದ ಪುಡಿ ಏನು ಹಾಕಲ್ಲ, ಬರೀ ಹಸಿಮೆಣಸಿನ್ಕಾಯಿ ಅಷ್ಟೇ. ಆಮೇಲೆ ಕಟ್ ಮಾಡಿರುವಂತಹ ಹೀರೆಕಾಯಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಬೇಳೆ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ಎಲ್ಲ ಮೆತ್ತಗೆ ಬೆಂದಿದೆ. ಈಗ ಇದನ್ನು ಮಸ್ತ್ ಬಿಡೋಣ. ಇದರಲ್ಲಿ ನೀರು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಫಸ್ಟು ಈ ಕಟ್ಟನ್ನೆಲ್ಲ ತೆಗೆದುಬಿಡ್ತೀನಿ. ಈಗ ಈ ಥರ ಮಸಿಯೋಣ. ಇದನ್ನು ಈ ರೀತಿ ಮಸಿಯೋದಕ್ಕೆ ಹೀರೆಕಾಯಿ ಮಸ್ಕಾಯಿ ಅಂತ ಹೇಳಿ ಕರೀತಾರೆ. ಕೆಲವ್ರ ಮನೇಲಿ ಈ ಥರ ಬೇಳೆ ಮಸಿಯೋದು ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಇದನ್ನೆಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಲೈಟಾಗಿ ತರ್ತರಿಯಾಗಿ ರುಬ್ಕೊಂಡ್ಬಿಟ್ಟು ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲ ಥರದ ಬೇಳೆ ಸಾರನ್ನು ಕೂಡ ಈ ಥರ ಮಸ್ತ್ ಬಿಟ್ಟೆ ಮಾಡೋದು. ಬಟ್ ಈ ರೀತಿ ಮಸ್ತ್ ಬಿಟ್ಟು ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ. ಹೀರೆಕಾಯಿನಲ್ಲಿ ನಮ್ಮ ಮನೇಲಿ ಪಲ್ಯಗಳೆಲ್ಲ ಮಾಡಿದ್ರೆ ತಿನ್ನೋದೇ ಇಲ್ಲ, ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಗೊತ್ತಾ, ಈ ಥರ ಸಾರು ಮಾಡಿಬಿಡ್ತೀನಿ. ಗೊತ್ತೇ ಆಗೋದಿಲ್ಲ ಹೀರೆಕಾಯಿಂದ ಮಾಡಿರೋದಂತ. ಈಗ ಈ ಕಟ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಆಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನೋಡಿ, ಈ ಥರ ಒಂದು ಕುದಿ ಬಂದರೆ ಸಾಕು. ಈಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ. ಈಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು 5 ಜಜ್ಜಿರೋ ಬೆಳ್ಳುಳ್ಳಿ,
ಒಂದು ಸ್ವಲ್ಪ ಇಂಗು ಮತ್ತು ಒಂದು 4 ಒಣಗಿದ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಇದನ್ನು ಸಾರ್ಗೆ ಹಾಕೊಂಡ್ಬಿಡೋಣ. ಆಹಾ, ಸೂಪರಾಗಿರೋಂಥ ಹೀರೆಕಾಯಿ ಮಸ್ಕಾಯಿ ರೆಡಿ. ಈ ಥರ ಮಾಡಿದ್ರೆ ಮನೇಲಿ ಎಲ್ಲರೂ ತಿಂತಾರೆ, ಜೊತೆಗೆ ನನಗೂ ಸ್ಯಾಟಿಸ್ಫೈ ಆಗುತ್ತೆ ಹೀರೆಕಾಯಿ ತಿಂದಿದ್ದೀವಲ್ಲ ಅಂತ. ನನಗೇನಂದರೆ ಎಲ್ಲ ಥರದ ತರಕಾರಿ ತಿನ್ನಬೇಕು, ಅದು ಫೇವ್ರೇಟು ಇದಲ್ಲ ಆ ಥರ ಅಲ್ಲ. ಕೆಲವೊಂದು ಏನೋ ತಿಂದರೆ ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ಅದು ಓಕೆ, ಅಂಥದ್ದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಬಟ್ ಹೆಲ್ತಿಗೆ ಯಾವುದೆಲ್ಲ ಒಳ್ಳೇದಿರುತ್ತಲ್ವ ಅದೆಲ್ಲ ಬೇಡ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಆ ಥರ ನಾನು ಥಿಂಕ್ ಮಾಡಿಬಿಟ್ಟು ಎಲ್ಲ ಥರದ ತರಕಾರಿಗಳನ್ನ ವಿಧವಾದ ಅಡುಗೆಗಳಲ್ಲಿ ಬಳಸ್ತಾ ಬರ್ತೀನಿ. ಇನ್ನು ಇದಕ್ಕೆ ಸ್ವಲ್ಪ ಸಂಡಿಗೆ ಹುರಿದ್ಬಿಡೋಣ. ಇದನ್ನು ಹಾಗೆ ಕೂಡ ತಿನ್ಬೋದು, ಅಂದರೆ ಅನ್ನದ ಜೊತೆ ತಿನ್ಬೋದು, ಬಟ್ ಸ್ವಲ್ಪ ಸಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ರೆ ಚೆನ್ನಾಗಿರುತ್ತೆ, ಅದನ್ನು ಹುರಿದ್ಬಿಡ್ತೀನಿ. ಫ್ರೆಂಡ್ಸ್, ಇನ್ನು ನಾನಂತೂ ಈ ವರ್ಷ ಸಂಡಿಗೆನ ಮನೇಲೇ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಥರ ಸಾರು ಮಾಡಿದಾಗ ಅಥವಾ ತಿಳಿ ಸಾರು ಮಾಡಿದಾಗ ಸಂಡಿಗೆ ಕಂಪಲ್ಸರಿಯಾಗಿ ಹುರಿತೀನಿ. ಆದರೂ ನಾವು ಎಷ್ಟೇ ಹೊರಗಡೆ ತಂದ್ರೂ ಮನೇಲಿ ಮಾಡಿ ತಿಂದಷ್ಟು ತೃಪ್ತಿ ಇರಲ್ಲಲ್ವ. ಸೊ ನಮ್ಮ ಮನೇಲಿ ಈ ಥರ ಏನಾದರೂ ಅನ್ನ ಸಾರು ಜೊತೆ ಇತ್ತು ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ತಿಂತಾರೆ. ಒಂದು 4 ಮಜ್ಜಿಗೆ ಮೆಣಸಿನ್ಕಾಯಿನ ಕೂಡ ಹುರಿತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇದನ್ನು ಮಧ್ಯಾಹ್ನಕ್ಕೆ ಮಾಡಿದ್ದೀನಿ, ಹಾಗಾಗಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಜೋಳದ ಮುದ್ದೆ ಜೊತೆ, ರಾಗಿ ಮುದ್ದೆ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇನ್ನು ಈಗ ಮಸ್ಕಾಯಿ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ಹಾಗೆ ರೊಟ್ಟಿ ಮುದ್ದೆಗೂ ಸರ್ವ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಸಂಡಿಗೆ, ಒಂದೆರಡು ಮಜ್ಜಿಗೆ ಮೆಣಸಿನ್ಕಾಯಿ, ಮತ್ತು ಮನೆಯಲ್ಲೇ ಮಾಡಿರುವಂತಹ ಮೊಸರು. ಫ್ರೆಂಡ್ಸ್ ನೋಡಿ, ನನ್ನ ಮಧ್ಯಾಹ್ನದ ಲಂಚ್ ಅಂತೂ ರೆಡಿ ಆಯಿತು. ಸೂಪರಾಗಿದೆ ಅಲ್ಲ? ಸೊ ಈಗ ಟೇಸ್ಟ್ ಮಾಡೋ ಟೈಮ. ಚಿನಿಮ ಇನ್ನೂ ಸ್ಕೂಲಿಂದ ಬಂದಿಲ್ಲ, ಅದಕ್ಕಾಗಿ ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಬಿಸಿ ಬಿಸಿ ಅನ್ನದ ಜೊತೆ ಮಸ್ಕಾಯಿ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನನಗೆ ನೋಡಿ ಈ ಥರ ಸಾರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಎಲ್ಲ ಥರದ ಸಾರುಗಳು ಅಷ್ಟೇ, ನನಗೆ ಡ್ರೈ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕಾಗಿ ಜಾಸ್ತಿನೇ ಹಾಕ್ಕೊಳ್ತೀನಿ. ಈಗ ಟೇಸ್ಟ್ ಮಾಡೋಣವಾ? ಖಾರವಾಗಿ ಸಖತ್ತಾಗಿದೆ. ಇದಕ್ಕೆ ಕಾಯಿ ಹಾಕಿದ್ದೀವಲ್ವ, ಮಧ್ಯೆ ಮಧ್ಯೆ ತಿನ್ನಬೇಕಾದ್ರೆ ಆ ಕಾಯಿ ಸಿಗ್ತಾ ಇರುತ್ತೆ. ಸಖತ್ತಾಗಿದೆ. ಸೂಪರ್. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಬರೀ ಅರ್ಧ ಗಂಟೆಯಲ್ಲೇ ಮಧ್ಯಾಹ್ನದ ಲಂಚ್ ಹೇಗೆ ರೆಡಿ ಮಾಡೋದು ಅಂತ. ಸೊ ಈ ರೀತಿ ಇನ್ನೂ ಈಸಿ ರೆಸಿಪೀಸ್ಗಳು ನಿಮಗೋಸ್ಕರ ತರ್ತಾನೆ ಇರ್ತೀನಿ. ಸೊ ಇವತ್ತಿನ ನನ್ನ ಮಧ್ಯಾಹ್ನದ ಫುಡ್ ಬ್ಲಾಗ್ ಇದು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನೀವು ಯಾವ ರೆಸಿಪಿನ ನಮ್ಮ ಚಾನಲ್ನಲ್ಲಿ ನೋಡ್ಬೇಕು ಅಂದ್ಕೊಂಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಆ ರೆಸಿಪಿನ ಕೂಡ ಅಪ್ಲೋಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ಫುಡ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.